ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಪವನ್ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ. ಸ್ಮಶಾನ ತಂತ್ರ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಈ ಒಂದು ಸ್ಮಶಾನ ತಂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಧಾರೆಗಳಿದೆ, ಅದನ್ನು ತಿಳಿತಾ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅನ್ಯರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ. ಹಳೆ ವಿಡಿಯೋಗಳು ಸಾಕಷ್ಟು ಜ್ಞಾನವರ್ಧಕ ಇದ್ದಾವೆ, ಆ ವಿಡಿಯೋಗಳನ್ನು ವೀಕ್ಷಿಸಿ. ತಂತ್ರ ಮಂತ್ರ ವಾಮಾಚಾರ ಸಮಸ್ಯೆಗಳಿಗೆ ಕಾರಣಗಳೇನು, ಹೇಗಿರುತ್ತೆ, ಪರಿಹಾರಗಳೇನು, ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಇದ್ದಾವೆ, ವೀಕ್ಷಿಸಿ. ಅನ್ಯರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರ ವಿಡಿಯೋ ನೋಟಿಫಿಕೇಷನ್ ತಕ್ಷಣ ಸಿಗುತ್ತೆ. ಹೊಸ ವಿಡಿಯೋಗಳನ್ನು ವೀಕ್ಷಿಸ್ಬೋದು ನಾನು ಅಪ್ಲೋಡ್ ಮಾಡಿದಾಗ. ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರ ಮಂತ್ರ ತಂತ್ರ ವಾಮಾಚಾರ ಸಮಸ್ಯೆಗಳು, ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಲಭ್ಯ ಇದೆ ವಾಮಾಚಾರ ಸಮಸ್ಯೆಗೆ ಸಂಬಂಧಪಟ್ಟಂತೆ. ಒಂದು ಮನೆಯಲ್ಲಿನ ವಾಮಾಚಾರ ಸಮಸ್ಯೆಗಳ ಆತ್ಮಗಳ ಹಾವಳಿ ಇತ್ಯಾದಿ ಸಮಸ್ಯೆಗಳಿದ್ದರೆ, ನಕಾರಾತ್ಮಕ ವಾತಾವರಣ ಇದ್ದರೆ ದೂರಗೊಳಿಸಲಿಕ್ಕೆ, ಹಾಗೆಯೇ ವಾಮಾಚಾರ ಸಮಸ್ಯೆಯಿಂದ ಹಣಕಾಸಿನ ಸಮಸ್ಯೆ ಉಂಟಾಗಿದೆ ಅಂಥ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ. ಎರಡು ರೀತಿಯಾಗಿ ಆಯಿಲ್ ಇದೆ. ಆತ್ಮ ಸಮಸ್ಯೆ ಇದ್ದರೆ ದೇಹಕ್ಕೆ ಬೇರೆ, ತಲೆಗೆ ಬೇರೆ. ಈ ಆಯಿಲನ್ನು ಹಚ್ಕೊಳ್ಳೋದ್ರಿಂದ ಆಸ್ಪತ್ರೆ ಸಮಸ್ಯೆ ಆದರೆ ನೀವು ಆಸ್ಪತ್ರೆಗೆ ತೋರಿಸ್ಬೇಕು. ವಾಮಾಚಾರ ಸಮಸ್ಯೆ ಇತ್ಯಾದಿ ಇಂಥದ್ದಿದ್ದಂಥ ಪಕ್ಷದ ಅಂಥ ಸಮಸ್ಯೆ ನಿವಾರಣೆಗೆ ಈ ಆಯಿಲನ್ನು ಬಳಸ್ಬೋದು. ದೇಹಕ್ಕೆ ಬೇರೆ, ತಲೆಗೆ ಬೇರೆ ಇದೆ. ಹೀಗೆ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು. ಯಂತ್ರರಚನೆ ಮಾಡಿಸ್ಬೋದು, ಹಸ್ತ ಪರಿಶೀಲನೆಯನ್ನು ಕೂಡ ಮಾಡಿಸ್ಬೋದು, ಹಸ್ತ ಸಾಮುದ್ರಿಕ ಜಾತಕ ಪರಿಶೀಲನೆಯನ್ನು ಕೂಡ ಮಾಡಿಸ್ಬೋದು. ಚಾರ್ಜಸ್ ಇರುತ್ತೆ. ಯಂತ್ರಗಳ ರಚನೆಯನ್ನು ಅನುಕೂಲಕ್ಕಾಗಿ ಮತ್ತು ದೋಷಗಳ ನಿವಾರಣೆಗೆ ಮಾಡಿಸ್ಬೋದು. ಈಗ ವಿಡಿಯೋದ ವಿಚಾರದಲ್ಲಿ ಮುಂದುವರಿಯೋಣ. ಭೂಲೋಕದಲ್ಲಿ ಕಂಡುಬರ್ತಕ್ಕಂಥದ್ದು ಒಂದು ಭೌತಿಕ ಮತ್ತು ಇನ್ನೊಂದು ಅಭೌತಿಕ, ಒಂದು ವಿಸಿಬಲ್ ಆ್ಯಂಡ್ ಇನ್ನೊಂದು ಇನ್ವಿಸಿಬಲ್ ಅಂತ. ಗೋಚರ ಮತ್ತು ಅಗೋಚರ. ಗೋಚರವಾಗಿರ್ತಕ್ಕಂಥದ್ದನ್ನು ನಾವು ಮನುಷ್ಯ ವರ್ಗ, ಪ್ರಾಣಿ, ಪಕ್ಷಿ, ಭೌತಿಕವಾಗಿರ್ತಕ್ಕಂಥದ್ದನ್ನು ನಮ್ಮ ಕಣ್ಣಿಗೆ ಏನು ಕಾಣ್ ಬರುತ್ತೆ ಅದನ್ನೆಲ್ಲ ನಾವು ಗಮನಿಸ್ತೇವೆ, ನೋಡ್ತೇವೆ. ಆದರೆ ಇಲ್ಲಿ ಕೇಳಿರ್ತಕ್ಕಂತಹ ಒಂದು ಕಮೆಂಟ್ ಏನಾಗಿದೆ, ಸ್ಮಶಾನ ಪ್ರಯೋಗ. ಇದು ಕಾಣಿಸೋದಿಲ್ಲ. ಏನೋ ಕಾಣಿಸ್ಬೋದು, ಮನುಷ್ಯರು ಕೂತ್ಕೊಂಡು ಪೂಜೆ ಇತ್ಯಾದಿ ಏನೇನು ಮಾಡ್ತಾ ಇರ್ತಾರೆ, ತಂತ್ರ ಮಾಡ್ತಾರೆ, ಅದು ಕಾಣ್ಬೋದು. ಅದರಿಂದ ಉತ್ಪನ್ನವಾಗ್ತಕ್ಕಂತಹ ಮಧ್ಯಾವಳಿಯಲ್ಲಿ ನಡೀತಕ್ಕಂಥ ಘಟನೆಗಳು, ಅದರಲ್ಲಿ ಉತ್ಪನ್ನ ಆಗ್ತಕ್ಕಂಥ ಅಂಶಗಳು ಮತ್ತು ಅದರಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳೇನಿದೆ ಅದು ಅಗೋಚರವಾಗಿರ್ತಕ್ಕಂಥದ್ದು, ಇನ್ವಿಸಿಬಲ್, ಕಾಣಿಸೋದಿಲ್ಲ. ಹಾಗಾಗಿ ಸಾಮಾನ್ಯವಾಗಿ ಭೌತಿಕವಾಗಿ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಮಕ್ಕಳಾದರೆ ಅಧ್ಯಯನ ಮಾಡಬೇಕು, ವಿದ್ಯಾಭ್ಯಾಸವನ್ನು ಮಾಡಬೇಕು. ಆ ಅಭ್ಯಾಸ ಕೂಡ ಎಷ್ಟು ಲಿಮಿಟೆಡ್. ಯಾವ ವಿಷಯಗಳನ್ನು ಕೊಟ್ಟಿರ್ತಾರೆ ಅಷ್ಟು ಮಾತ್ರ ಗೊತ್ತಿರುತ್ತೆ. ಅದಕ್ಕೆ ಬಿಟ್ಟರೆ 99% ಇನ್ನೂ ವಿಷಯಗಳಿರ್ತಾವೆ, ಗೊತ್ತಿರೋದಿಲ್ಲ. ಅದಕ್ಕೆ ಈಗ ನಾವು ಸ್ಕೂಲು ಕಾಲೇಜುಗಳಲ್ಲಿ ನೋಡ್ಬೋದು, ಎಷ್ಟೆಷ್ಟು ವಿಭಾಗದಲ್ಲಿ ವಿದ್ಯಾಭ್ಯಾಸಗಳಿದ್ದಾವೆ. ಈಗ ಹೆಸರು ಹೇಳೋಕ್ಕೆ ಬರೋದಿಲ್ಲ, ಅಷ್ಟೊಂದು ವಿಭಾಗದ ಜ್ಞಾನ ವಿದ್ಯಾಭ್ಯಾಸ ಇತ್ಯಾದಿ ಇದ್ದಾವೆ. ಡಿಗ್ರಿನಲ್ಲಿ ನೋಡಿ ನೀವು, ಅದರ ನಂತರ ನೋಡಿ, ಅಂದರೆ ವಿಷಯಗಳ ಸರಮಾಲೆ ಎಷ್ಟಿದ್ದಾವೆ. ಈಗ ಮನುಷ್ಯನಿಗೆ ಭೌತಿಕವಾಗಿದ್ರೂ ಕೂಡ ಎಷ್ಟು ಓದಿರ್ತಾನೆ ಅದೇ ವಿಭಾಗದಲ್ಲಿ ಗೊತ್ತು, ಮಿಕ್ಕಿದ ವಿಭಾಗದಲ್ಲಿ ನಾನು ಓದಿಲ್ಲ, ನಂಗೆ ಎಕ್ಸ್ಪರ್ಟ್ ಇಲ್ಲ, ನಂಗೆ ಗೊತ್ತಿಲ್ಲ. ಭೌತಿಕ ವಿಷಯಗಳೇ ಸೀಮಿತವಾಗಿದ್ದಾಗ ಅಭೌತಿಕ ಆಚರಣೆಗಳು, ಘಟನೆಗಳು ಈ ಒಂದು ಸ್ಮಶಾನ ಕ್ರಿಯೆಯಲ್ಲೇ ಬರುತ್ತೆ. ಇದು ಯಾವುದರಲ್ಲಿ ಹೆಚ್ಚಿನದಾಗಿ ಬುಕ್ಕಿನ ಅಂದರೆ ಪುಸ್ತಕದಲ್ಲಿ ಉಲ್ಲೇಖ ಸಿಗೋದಿಲ್ಲ, ವಿದ್ಯಾಭ್ಯಾಸ ಲಭ್ಯ ಆಗೋದಿಲ್ಲ, ಜ್ಞಾನ ಲಭ್ಯ ಆಗೋದಿಲ್ಲ. ಕೇವಲ ಸೀಮಿತ ವರ್ಗ, ಯಾರು ಈ ವಿಭಾಗದಲ್ಲಿ ಇರ್ತಾರೆ, ತಂತ್ರ ಮಾಡೋರಿದ್ರೆ ಅವ್ರ ಕಡೆ ಇದ್ದವ್ರಿಗೆ ಇನ್ನೊಂದು ಸ್ವಲ್ಪ ಕಲಿಸಿರ್ತಾರೆ, ಇನ್ನೊಂದು ಸ್ವಲ್ಪ ಕಲಿಸಿರ್ತಾರೆ. ಯಾರು ಜ್ಞಾನ ಸಂಪಾದನೆ ಮಾಡಿರ್ತಾರೆ, ಸಕಾರಾತ್ಮಕವಾಗಿ ಶಕ್ತಿಯುತವಾಗಿರ್ತಾರೆ, ಅಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಜ್ಞಾನ ತಿಳುವಳಿಕೆ ಎಂಬತಕ್ಕಂಥದ್ದಿರುತ್ತೆ. ಈ ಒಂದು ಪ್ರಯೋಗದಲ್ಲಿ ವಿಶೇಷವಾಗಿ ಅಗೋಚರ ಸ್ಥಾನಗಳಲ್ಲಿ ಯಾವುದು ಸಾಮಾನ್ಯ ಜನರ ಜೀವನಕ್ಕೆ ಅದು ಸಕಾರಾತ್ಮಕ ಅನಿಸುತ್ತೆ ಅಂತಹ ವಿಷಯಗಳಿಗೆ, ವಸ್ತುಗಳಿಗೆ ಹೊರತುಪಡಿಸಿ ನಕಾರಾತ್ಮಕ ವಿಷಯಗಳು, ಸಾಮಾನ್ಯರು ಒಪ್ಪದ ವಿಷಯಗಳು, ವಸ್ತುಗಳ ಮೂಲಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ಹೇಳ್ತಕ್ಕಂಥದ್ರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಂದ್ರೆ ಪ್ರಾಣಿ, ಪಕ್ಷಿ, ಸ್ಮಶಾನದಲ್ಲಿ ಹೆಣ ಇತ್ಯಾದಿ, ರಕ್ತ ಇತ್ಯಾದಿ ಏನೇನೋ ಬಳಸ್ತಕ್ಕಂಥದ್ದಿದೆ. ಮನುಷ್ಯನ ತಲೆ, ಬುರುಡೆ ಇತ್ಯಾದಿ, ಮೂಳೆ ಇತ್ಯಾದಿಗಳೆಲ್ಲವನ್ನು ಬಳಸ್ತಕ್ಕಂಥದ್ದಿದೆ. ಇದು ಏನಾಗುತ್ತೆ, ಸಾಮಾನ್ಯವಾಗಿ ಮನುಷ್ಯನಿಗೆ ಗೊತ್ತಿರೋದಿಲ್ಲ, ಅಗೋಚರವಾಗಿರ್ತಕ್ಕಂಥದ್ದು. ಇದನ್ನು ಯಾರಿಗೂ ಕಣ್ಣಿಗೆ ಕಾಣಂಗೆ ಮಾರ್ಕೆಟಲ್ಲಿ ಏನು ಮಾರಾಟ ಮಾಡೋದಿಲ್ಲ, ಎಲ್ಲರೂ ಎದುರಿಗೆ ಕೂಡ ಟಿ ವಿನಲ್ಲೂ ಕೂಡ ಏನು ಪ್ಲೇ ಮಾಡೋದಿಲ್ಲ. ಹಾಗಾಗಿ ಇದು ಒಂದು ರೀತಿಯಾಗಿ ಕ್ಷುದ್ರ ಕಾರ್ಯ,
ಒಂದು ರೀತಿಯಾಗಿ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು. ಪ್ರಥಮ, ಮಧ್ಯಮ, ಅಂತಿಮದಲ್ಲೂ ಯಾವುದೇ ನಿಯಮಗಳಿಲ್ಲ, ಯಾವುದೇ ರೀತಿಯಾದಂಥ ನ್ಯಾಯ ವ್ಯವಸ್ಥೆ ಇಲ್ಲ, ಧರ್ಮ ವ್ಯವಸ್ಥೆ ಇಲ್ಲ. ಅನ್ಯಾಯ, ಅಧರ್ಮ, ಅನೀತಿ, ಕುನೀತಿ, ಕುಚೇಷ್ಟೆ, ನಷ್ಟ, ಸಾವು, ಮೋಸ, ವಂಚನೆ, ಸುಳ್ಳು ಇತ್ಯಾದಿಗಳ ಸರಮಾಲೆಗಳ ಆ ಒಂದು ಸ್ಥಾನ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಕ್ಷೇತ್ರ. ಅದರಿಂದಾಗಿ ಇಂತಹ ಅಂಶಗಳು ಏನಿದೆ ಅದನ್ನು ಸಹಜವಾಗಿ ಮನುಷ್ಯರು ಯಾರೂ ಕೂಡ ಸ್ವೀಕರಿಸುವುದಿಲ್ಲ. ಅಂತ ಒಂದು ಗುಣಲಕ್ಷಣ ಇರ್ತಕ್ಕಂಥ ಮನುಷ್ಯರಿಗೂ ಒಂದು ಸಾಮಾನ್ಯ ಜನರಲ್ಲಿ ವ್ಯಾಲ್ಯೂ ಇರೋದಿಲ್ಲ. ಈ ಕ್ರಿಯೆಗಳನ್ನು ಅಗೋಚರವಾಗಿ ಇದ್ಕೊಂಡು ಮಾಡ್ತಕ್ಕಂಥದ್ದು, ಗುಪ್ತವಾಗಿ ಇದ್ದು ಮಾಡ್ತಕ್ಕಂಥದ್ದು. ಏಕೆಂದರೆ ಸಮಾಜದಲ್ಲಿ ಯಾರು ಒಪ್ಪೋದಿಲ್ಲ ಅಂಥವ್ರು ನೋಡಿದ್ರೆ ಏನಾರು ಒಂದು ಕತೆ ಎದುರಿಸ್ತಾರೆ. ಅದಕ್ಕೋಸ್ಕರ ಇಂಥ ಕ್ರಿಯೆಗಳೇನಾಗ್ತವೆ ಕಣ್ಣಿಗೆ ಕಾಣದಂತ ನಡೀತವೆ, ಆದರೆ ಅದು ಸತ್ಯವಾಗಿರುತ್ತೆ. ಯಾಕೆ ಜನರಿಗೆ ಇದೆಲ್ಲ ಮೂಢನಂಬಿಕೆ ಹಾಗೆ ಅಂತ? ಮೂಢನಂಬಿಕೆ ಅನ್ನೋದು ಹೌದು, ಏನು ಕಾರ್ಯಗಳಾಗೋದಿಲ್ಲ, ಅದರಿಂದ ಏನು ಫಲ ಬರೋದೇ ಇಲ್ಲ, ನಿರರ್ಥಕ. ಎಷ್ಟು ಶ್ರಮ ಪಟ್ಟರು ಅದರಲ್ಲಿ ಏನು ಫಲಿತಾಂಶನೇ ಬರೋದಿಲ್ಲ, ನೋ ರಿಸಲ್ಟ್ ಅಟ್ ಆಲ್, ಯಾವುದೂ ರಿಸಲ್ಟ್ ಬರೋದಿಲ್ಲ. ಅಂಥ ಕಾರ್ಯಗಳನ್ನು ಯಾರು ಮಾಡ್ತಾರೆ ಅದನ್ನು ಮೂಢನಂಬಿಕೆ ಅಂತ ಕರೆಯಲಾಗುತ್ತೆ. ಯಾವುದು ಪರಿಣಾಮಗಳಿಲ್ಲದೆ ಅನಾವಶ್ಯಕ ಶ್ರಮವನ್ನು ಪಟ್ಟು ಕ್ಷತಿಯನ್ನು ಉಂಟು ಮಾಡ್ಕೊಳ್ತಕ್ಕಂಥದ್ದು, ಅಂದರೆ ಬಾಧೆಯನ್ನು ಪಟ್ಕೊಳ್ತಕ್ಕಂಥದ್ದಕ್ಕೆ ಮೂಢನಂಬಿಕೆ ಅಂತ ಕರೀತಾರೆ. ಆದರೆ ಈ ಒಂದು ತಂತ್ರ ವಿಭಾಗದಲ್ಲಿ, ವಾಮಾಚಾರ ವಿಭಾಗದಲ್ಲಿ, ಅದು ಸ್ಮಶಾನ ಕ್ರಿಯೆಗಳಲ್ಲಿ ಕಾರ್ಯ ಆಗತ್ತೆ, ಘಟನೆಗಳು ನಡೆಯುತ್ತೆ, ವ್ಯರ್ಥ ಆಗೋದಿಲ್ಲ, ಅದು ಮೂಢನಂಬಿಕೆ ಆಗೋದಿಲ್ಲ, ನಿರರ್ಥಕ ಆಗೋದಿಲ್ಲ, ಅದರಿಂದ ಕಾರ್ಯಗಳಾಗ್ತವೆ. ನಿಮಗೆ ಗೊತ್ತಿರೋ ಹಾಗೆ ನಾನು ಹಲವು ವೀಡಿಯೋಗಳಲ್ಲಿ ಹೇಳಿದ್ದೇನೆ, ಅಥರ್ವಣವೇದದಲ್ಲಿ ಸಾಕಷ್ಟು ಶ್ಲೋಕಗಳಿದ್ದೆ. ಅದರಲ್ಲಿ ಉಲ್ಲೇಖ ಇದೆ, ಕಾರ್ಯ ಇದೆ. ರಾಜ್ಯಗಳ ರಕ್ಷಣೆಗಾಗಿ, ದೇಶ ರಕ್ಷಣೆಗಾಗಿ, ದುಷ್ಟಶಕ್ತಿಗಳಿಂದ, ದುಷ್ಟ ಜನರಿಂದ ರಕ್ಷಣೆಗಾಗಿ ಸಕಾರಾತ್ಮಕವಾಗಿ ತಂತ್ರ ಪ್ರಯೋಗವನ್ನು ಮಾಡಲಾಗ್ತಾ ಇತ್ತು. ಅದನ್ನು ಈಗ ಬಾಧೆಗೆ ಒಳಪಡಿಸಲು ನಕಾರಾತ್ಮಕವಾಗಿ ಮಾಡ್ತಾರೆ. ಸಕಾರಾತ್ಮಕ ಶಕ್ತಿಗಳು ಕೂಡ ರಕ್ಷಣೆಗೋಸ್ಕರ ತಂತ್ರಜಾಲವನ್ನು ಎಣಿತಾ ಇದ್ರು. ಈಗ ದುಷ್ಟ ಶಕ್ತಿಗಳು ಬಳಸ್ತಾ ಅದನ್ನು, ದುಷ್ಟ ಜನರು, ದುಷ್ಟ ಶಕ್ತಿಗಳು ಬಳಸ್ತಾರೆ. ಅದರಿಂದಾಗಿ ಈ ಕ್ರಿಯೆಗಳೆಲ್ಲ ಆಗ್ತಕ್ಕಂಥದ್ದು ಹೌದು. ಅಂಥ ಕ್ರಿಯಾ ವಿಧಾನಗಳಲ್ಲಿ ಯಾವುದೇ ಮನುಷ್ಯ ಆಗಿರ್ಬೋದು, ಅವರು ಸಂಪರ್ಕಕ್ಕೆ ಹೋಗ್ತಕ್ಕಂಥವರಾಗಿರ್ಬೋದು, ಆತ್ಮಗಳಾಗಿರ್ಬೋದು, ಭೂತ ಬೇತ ಪಿಶಾಚಿ ಆಗಿರ್ಬೋದು, ಅಥವಾ ಯಕ್ಷ ಬ್ರಹ್ಮರಾಕ್ಷಸ ಭೂತ ಬೇತಾಳ, ಈ ಥರದಲ್ಲಿ ಏನು ದುಷ್ಟ ಶಕ್ತಿಗಳೆಲ್ಲ ಇರ್ತವೆ ಅವೆಲ್ಲವೂ ಕೂಡ ನಕಾರಾತ್ಮಕ ಲೋಕದ, ಕಗ್ಗತ್ತಲಿನ ಲೋಕದ ಜೀವಗಳು. ಅವುಗಳಿಗೆ ನಾಶ ಎಂಬತಕ್ಕಂತಹ ಜಾಗ ಫಿಕ್ಸ್. ಅಂದರೆ ಅವುಗಳ ಆತ್ಮಗಳಾಗಿರ್ಬೋದು, ಜೀವ ಆಗಿರ್ಬೋದು, ಮನುಷ್ಯನ ಜೀವನ ಆಗಿರ್ಬೋದು. ಆತ್ಮಗಳ ರೂಪದಲ್ಲಿದ್ದರೂ ಕೂಡ ಅವುಗಳ ಜೀವ ನಷ್ಟ ಆಗುತ್ತೆ. ಮನುಷ್ಯನ ರೂಪದಲ್ಲಿದ್ದರೂ ಕೂಡ ಈ ಒಂದು ಜೀವಶಕ್ತಿ ಎಂಬತಕ್ಕಂಥದ್ದು ಕಡಿಮೆ ಆಗಿ ಆತ್ಮ ಸಂಪೂರ್ಣವಾಗಿ ನಷ್ಟ ಆಗುತ್ತೆ. ಚಿಕ್ಕ ಚಿಕ್ಕ ಪ್ರಾಣಿ, ಪಕ್ಷಿ, ಜೀವ, ಜಂತು ಈಗ ಹುಟ್ಟುಬಿಡುತ್ತೆ ಕಡಿಮೆ ಆಗಿ. ಇನ್ನು ಭೂತ ಪ್ರೇತವನ್ನು ಆರಾಧನೆ ಮಾಡ್ತಕ್ಕಂಥವ್ರು, ತಂತ್ರ ವಿಧಾನವನ್ನು ಮಶಾಣದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥವ್ರು, ಅವರು ಸ್ವಯಂ ದೆವ್ವಗಳು, ಅಂದರೆ ಭೂತ ಪ್ರೇತಗಳು, ಮನುಷ್ಯರಲ್ಲ. ಹಾಗಾಗಿ ಅವರಿಗೆ ನರಕ ಎಂಬತಕ್ಕಂಥದ್ದು ಫಿಕ್ಸ್, ನಾಶ ಎಂಬತಕ್ಕಂತಹ ಕೋಟೆ ಅವರಿಗೆ ಫಿಕ್ಸ್, ಅಲ್ಲಿ ನಾಶವಾಗ್ತಕ್ಕಂಥದ್ದು ವಿಧಾನ ಇರುತ್ತೆ. ಅದಾಗಿ ಇಂಥ ಕ್ರಿಯೆಗಳೆಲ್ಲ ಏನಿದೆ ಗೋಚರವಾಗಿ ನಡೀತಕ್ಕಂಥದ್ದು, ಸಾಮಾನ್ಯ ಜನಸಮ್ಮತಿ ಇಲ್ಲದಂತಹ ಕಾರ್ಯಗಳು, ಆದರೂ ಕೂಡ ಸತ್ಯ ಸಂಗತಿಗಳು ಎಂಬತಕ್ಕಂಥದ್ದಿದೆ, ಅಲ್ಲಿ ನಡೀತಕ್ಕಂಥ ಕಾರ್ಯಾವಳಿಗಳು ನಡೀತಕ್ಕಂಥದ್ದಿದೆ. ಜಗತ್ತಿನಲ್ಲಿ ಗಾಳಿ ನಮಗೆ ಕಣ್ಣಿಗೆ ಕಾಣದಿದ್ರೂ ಕೂಡ ಮನುಷ್ಯನ ಜೀವಿತ ಸ್ಥಿತಿಗೆ ಹೇಗೆ ಅದು ಮುಖ್ಯ ಕಾರಣವಾಗಿದೆಯೋ, ಕೈಯಲ್ಲಿ ಮುಟ್ಟಿ ನೋಡಲಿಕ್ಕೆ ಆಗೋದಿಲ್ಲ, ಆದರೆ ತಣ್ಣಗೆ ಗಾಳಿ ಬೀಸಿದ್ರೆ ನಮಗೊಂದು ಸ್ಪರ್ಶ ಆಗುತ್ತೆ. ಹಾಗೆ ತಂತ್ರಕ್ರಿಯೆಯನ್ನು ಮಾಡಿದಾಗ, ಘಟನೆ ನಡೆದಾಗ ಅದು ಪರಿಣಾಮವನ್ನು ಬೀರ್ತಕ್ಕಂಥ ಸಂದರ್ಭದಲ್ಲಿ ಪರಿಣಾಮ ಬೀರುವ ವ್ಯಕ್ತಿಗೆ ಮಾತ್ರ ತಿಳಿಯುತ್ತೆ, ಅನ್ಯರಿಗೆ ಗೊತ್ತಾಗೋದೇ ಇಲ್ಲ. ಗಾಳಿ ಬೀಸಿದ್ರೆ ಮಾತ್ರ ತಣ್ಣಗಾಗುತ್ತೆ, ಇಲ್ದಿದ್ರೆ ಗಾಳಿ ಅದ್ರ ಪಾಡಿಗೆ ಅದು ಮನೆ ಒಳಗೂ ಇರುತ್ತೆ, ಹೊರಗಡೆನೇ ಇರುತ್ತೆ. ಹಾಗೆ ಇಂತಹ ಕ್ರಿಯೆಗಳು, ಅಗೋಚರವಾದಂಥ ಕ್ರಿಯೆಗಳು, ಮನುಷ್ಯನನ್ನು, ಜೀವಗಳನ್ನು, ಪ್ರಾಣಿ ಪಕ್ಷಿಗಳನ್ನು ಬಳಸಿ ಅವರಿಗೆ ಹಿಂಸಿಸಿ, ಪಿತೃಗಳನ್ನು, ಅವರು ಯಾರ್ಯಾರ ಮನೆ ಸಿಗುತ್ತೆ ಅವ್ರನ್ನ ಬಳಸಿ ಹಿಂಸಿಸಿ ಅವ್ರಿಗೆ ತೊಂದರೆಯನ್ನು ಕೊಟ್ಟು ಇತರರಿಗೂ ಕೂಡ ತೊಂದರೆಯನ್ನು ಕೊಡಲು, ನ್ಯಾಯ, ಧರ್ಮ, ಸತ್ಯ, ನೀತಿಯ ವ್ಯವಸ್ಥೆಯನ್ನು ಅವ್ಯವಸ್ಥೆಗೊಳಿಸಲು ಈ ಮಾರ್ಗದಲ್ಲಿ ದುಷ್ಟ ಆತ್ಮಗಳು, ದುಷ್ಟ ಜನರು, ದುಷ್ಟ ಶಕ್ತಿಗಳು ಕಾರ್ಯವನ್ನು ಮಾಡ್ತಾ, ಇದನ್ನು ನ್ಯಾಯಸಮ್ಮತವಾದಂಥ ಸಾಮಾನ್ಯ ಜನ ಒಪ್ಪೋದಿಲ್ಲ. ಅದರಿಂದಾಗಿ ಸ್ಮಶಾನ ಅಂದರೆ ಗೊತ್ತಿಲ್ಲದೆ ಇರತಕ್ಕಂತಹ ಗೋಚರ ಜಾಗಗಳಲ್ಲಿ ಇಂಥ ಕ್ರಿಯೆಗಳನ್ನು ನಡೆಸಲಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.